ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ಮಧುಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ, ಮಾಂಸಾಹಾರಿಗಳು ತಮ್ಮ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಇಟ್ಟುಕೊಳ್ಳಬಹುದಾ ಎಂದು ತಿಳಿದುಕೊಳ್ಳೋಣ. ಖಂಡಿತವಾಗಿಯೂ ಮಾಂಸಾಹಾರಿಗಳು ಕೂಡ ತಮ್ಮ ಮನೆಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಇಟ್ಟುಕೊಳ್ಳಬಹುದು. ಭಕ್ತಿ ಎನ್ನುವುದು ಆಹಾರ ಪದ್ಧತಿಗಿಂತ ಮಿಗಿಲಾದುದು ಎಂಬುದು ಅನೇಕರ ನಂಬಿಕೆ. ಆದರೆ ರಾಯರ ಫೋಟೋ ಇಟ್ಟಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಉತ್ತಮ. ರಾಯರ ಪೂಜೆ ಮಾಡುವಾಗ ಶುದ್ಧತೆ ತುಂಬ ಮುಖ್ಯ. ಆದ್ದರಿಂದ ಮಾಂಸಾಹಾರ ಸೇವಿಸುವ ದಿನಗಳಲ್ಲಿ ಪೂಜೆ ಮಾಡುವುದು ತಪ್ಪಿಸಿ. ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಶುದ್ಧವಾಗಿರುವುದು ಅವಶ್ಯಕ. ಗುರುವಾರ ಪೂಜೆ ಮಾಡುವಾಗ ವಾರದ ಇನ್ನಿತರ ದಿನಗಳಲ್ಲಿ ಮಾಂಸಾಹಾರ ಸೇವಿಸಿದರೂ ಗುರುವಾರ ರಾಯರ ದಿನವಾದ್ದರಿಂದ ಅಂದು ಕಟ್ಟುನಿಟ್ಟಾಗಿ ಸಸ್ಯಾಹಾರವನ್ನು ಪಾಲಿಸಿ. ನಾವು ಆಹಾರ ತಯಾರಿಸುವಾಗ ಪೂಜೆ ಕೋಣೆಯಲ್ಲಿ ಮಾಂಸಾಹಾರವನ್ನು ತರಬೇಡಿ ಮತ್ತು ರಾಯರಿಗೆ ನೈವೇದ್ಯ ಅರ್ಪಿಸುವಾಗ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರವನ್ನು ನೀಡಿ. ನಾವು ಪೂಜೆ ಮಾಡುವಾಗ ಭಕ್ತಿಯು ಮುಖ್ಯ. ರಾಯರ ಮಂತ್ರಾಲಯದಲ್ಲಿ ಎಲ್ಲ ಜಾತಿ, ಮತ, ಪಂಥದವರನ್ನು ಸಾಮಾನ್ಯವಾಗಿ ಆಶೀರ್ವದಿಸುತ್ತಾರೆ. ಆದ್ದರಿಂದ ಶುದ್ಧ ಮನಸ್ಸಿನಿಂದ ಅವರನ್ನು ಪ್ರಾರ್ಥಿಸಬೇಕು.